ಕೋಲಾರದಲ್ಲಿ ಸಾಮ್ರಾಟನನ್ನೇ ಹಿಮ್ಮೆಟ್ಟಿಸಿದ್ದಾರೆ ಕಾರ್ಯಕರ್ತರು. ಅಶೋಕ್ ವಿರುದ್ಧ ಸಿಟ್ಟಾಗಿದ್ದಾರೆ ಮುಖಂಡರು. ರೋಡ್ ಶೋ ರದ್ದು ಮಾಡಲಾಗಿದೆ. ಆರ್ ಅಶೋಕ್ ಅವರ ವಿರುದ್ಧ ಮುಖಂಡರು ಇಲ್ಲಿ ಸಿಟ್ಟಾಗಿದ್ದಾರೆ. ಜೆಡಿಎಸ್ ಅಭ್ಯರ್ಥಿಗೆ ತಲೆನೋವಾಗಿ ಪರಿಣಮಿಸಿದೆ ಈ ಬಿಜೆಪಿಯ ಭಿನ್ನಮತ. ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಪರ ಪ್ರಚಾರದ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ಮುಂದಿನ ವಿಧಾನಸಭೆಯಲ್ಲಿ ಬಿ ಮುನಿಸ್ವಾಮಿ ಸ್ಪರ್ಧೆ ಅಂತ ಹೇಳಿದ್ದಾರೆ ಆರ್ ಅಶೋಕ್. ಈ ಮಾತಿಗೆ ಮಾಜಿ ಶಾಸಕ ವೆಂಕಟ ಮುನಿಯಪ್ಪ, ಬಿವಿ ಮಹೇಶ್ ಗರಂ ಆಗಿದ್ದಾರೆ. ವೇದಿಕೆ ಮೇಲೆಯೇ ಆರ್ ಅಶೋಕ್ಗೆ ಕ್ಲಾಸ್ ತಗೊಂಡಿದ್ದಾರೆ ಮುಖಂಡರು. ಈಗಾಗಲೇ ಕೋಲಾರದಲ್ಲಿ ಬಿಜೆಪಿಯಲ್ಲಿ ಎಷ್ಟೊಂದು ಗುಂಪುಗಾರಿಕೆ ಇದೆ ಅನ್ನೋದು ಗೊತ್ತೇ ಇದೆ. ಈ ಗುಂಪುಗಾರಿಕೆ ಈಗ ಕಾಡಿಸ್ಕೊಳ್ತಾ ಇದೆ ಒಂದಷ್ಟು ಬಹಿರಂಗವಾಗಿ. ಮುಸ್ಲಿಂ ಭಯೋತ್ಪಾದಕರ ಒಂದು ಹೋರಾಟದಲ್ಲಿ ನಾವಿವತ್ತು ರಾಮ ಮಂದಿರವನ್ನು ಕಟ್ಟುವಂತ ಕೆಲಸ ಮಾಡಿ ಈ ತರದ ಅಪರೂಪದ ವ್ಯಕ್ತಿ ನರೇಂದ್ರ ಮೋದಿ ಅವರು. ಆ ತರದ ಅಪರೂಪ ವ್ಯಕ್ತಿ ನಮ್ಮ ಮಲ್ಲೇಶ್ ಬಾಬು ಅವರು. ಒಳ್ಳೆ ಇರ್ಬೇಕು. ನಾನು ಅದೇ ಹೇಳಿದೆ, ನೀನ್ ಸ್ವಲ್ಪ ಜೋರ್ ಕೂಗಾಡ್ತೀಯಲ್ಲಪ್ಪ, ಅದಕ್ಕೆ ನೀನು ವಿಧಾನಸಭೆಗೆ ಬಂದ್ಬಿಡು, ಇವರು ಪಾರ್ಲಿಮೆಂಟ್ ಹೋಗ್ಲಿ ಅಂತ ಹೇಳಿ. ಇಲ್ಲಿ ಶಾಪುರಲ್ಲಿ ಏನಾಯಿತು, ಇಲ್ಲೇನಾಯಿತು? ಈಗ ಪ್ರಾಬ್ಲಮ್ಮು ಏನೂ ಇಲ್ಲ. ಇವತ್ತು ಒಂದು ಸಭೆ ಮಾಡಿದ್ದಾರೆ, ನಾರಾಯಣಿ ಕಲ್ಯಾಣ ಮಂಟಪದಲ್ಲಿ. ವಿವಿಧ ಸಂಘಟನೆಯವ್ರನ್ನ ಜೋಡಿಸಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗೆ ಬೆಂಬಲ ಕೊಡುವಂಥ ಸಭೆ. ಅಲ್ಲಿ BJP ಲೋಗೋನು ಇದೆ, JDS ಲೋಗೋನು ಇದೆ. ನಾನು ಕೇಳಿದೆ, ನಾನು ಒಬ್ಬ ದಲಿತನು, ನಾನು ರೈತ ಕಮ್ಯುನಿಟಿಗೆ ಸೇರಿರುವಂಥದ್ದು, ನಾನು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದೀನಿ, ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ, ನಮ್ಗೆ ಯಾಕಪ್ಪ ಕರೆದಿಲ್ಲ ಈ ಕಾರ್ಯಕ್ರಮಕ್ಕೆ? ಪಾಪ ಯಾರೋ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರು ಈಗಾಗಲೇ 2 ಬಾರಿ ಮುಸ್ಲಿಂ ಭಯೋತ್ಪಾದಕರ ಒಂದು ಹೋರಾಟದಲ್ಲಿ ನಾವಿವತ್ತು ರಾಮ ಮಂದಿರವನ್ನು ಕಟ್ಟುವಂತ ಕೆಲಸ ಮಾಡಿ ಈ ತರದ ಅಪರೂಪದ ವ್ಯಕ್ತಿ ನರೇಂದ್ರ ಮೋದಿ ಅವರು. ಆ ತರದ ಅಪರೂಪ ವ್ಯಕ್ತಿ ನಮ್ಮ ಮಲ್ಲೇಶ್ ಬಾಬು ಅವರು. ಒಳ್ಳೆ ಇರ್ಬೇಕು. ನಾನು ಅದೇ ಹೇಳಿದೆ, ನೀನ್ ಸ್ವಲ್ಪ ಜೋರ್ ಕೂಗಾಡ್ತೀಯಲ್ಲಪ್ಪ, ಅದಕ್ಕೆ ನೀನು ವಿಧಾನಸಭೆಗೆ ಬಂದ್ಬಿಡು, ಇವರು ಪಾರ್ಲಿಮೆಂಟ್ ಹೋಗ್ಲಿ ಅಂತ ಹೇಳಿ. ಬಂಗಾರಪೇಟೆಯಿಂದ